ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಮಹೇಶ್ ನಾಯ್ಕ ರೆಡ್ಡೆಂಟ್ ಅಂತ ತಮ್ಮೆಲ್ಲ ಪರಿಚಯ ಇದೆ. ಪ್ರತಿ ವರ್ಷದ ಹಾಗೆ ಈ ವರ್ಷಲೂ ಜಾತ್ರೆಯಲ್ಲಿ ನಾವು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ದರ್ಶನಕ್ಕೆ ಸರದಿ ಸಾಲಲ್ಲಿ ನಿಂತ ಭಕ್ತಾದಿಗಳಿಗೆ ಉಚಿತ ಕುಡಿಯುವ ನೀರು ಬಿಸ್ಲರಿ ವಾಟರ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹೋದ ವರ್ಷನೂ ಮಾಡಿದ್ದೇವೆ, ಈ ವರ್ಷನೂ ಮಾಡ್ತಾ ಇದ್ದೇವೆ. ಇದು ಗುರುವಾರದಿಂದ ಚಾಲೂ ಮಾಡಿದ್ದೇವೆ. ನಾವು ಮಂಗಳವಾರ ತನಕ ಈ ಸೇವೆ ನಮ್ಮ ಒಂದು ರೆಡ್ಡೆಂಟ್ ಫ್ರೆಂಡ್ಸ್ ಗ್ರೂಪಿಂದ ಚಾಲೂನೇ ಇರ್ತದೆ. ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಭಕ್ತರೆಲ್ಲರಿಗೆ ಉಚಿತವಾಗಿ ಕುಡಿಯೋ ನೀರು. ಹಾಗೆ ಇನ್ನೊಂದು ಮುಖ್ಯ ವಿಚಾರ ಅಂದರೆ, ನಾವಿಲ್ಲಿ ಭಕ್ತರಿಗೆ ನೀರು ಕೊಡೋದು ಒಂದೇ ನಮ್ಮ ಸೇವೆ ಆಗೋದಿಲ್ಲ, ಇನ್ನೊಂದು ಜವಾಬ್ದಾರಿ ಇರ್ತದೆ. ಯಾಕಂದರೆ ಕೊಟ್ಟ ನೀರಿನ ಬಾಟ್ಲು ಎಲ್ಲೆಲ್ಲೋ ಬಿಸಾಡ್ ಹೋಗ್ತಾರೆ. ಅದನ್ನು ಕೂಡ ನೀರು ಕೊಟ್ಟ ಮೇಲೆ ಅದನ್ನು ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳೋದು ನಮ್ಮದೇ ಒಂದು ಜವಾಬ್ದಾರಿ ಇದೆ. ಯಾಕಂದರೆ ಜಾತ್ರೆ ಮುಗಿದ ಮೇಲೆ ನಮ್ಮ ನಗರವನ್ನು ನಾವೇ ಸ್ವಚ್ಛತೆಯನ್ನು ಕಾಪಾಡಬೇಕು. ಅದ್ರ ಸಲುವಾಗಿ ಶುದ್ಧ ನೀರು ಕೊಡೋ ಜವಾಬ್ದಾರಿ ಹೇಗೆ ನಮ್ಮ ಮೇಲೆ ಇದೆಯೋ ಹಾಗೆ ಆ ನೀರು ಕುಡಿದ ಮೇಲೆ ಬಾಟಲನ್ನು ಡಸ್ಟ್ಬಿನ್ನಿಗೆ ಹಾಕ್ರಿ ಅಂತ ಹೇಳೋದು ಜವಾಬ್ದಾರಿ ನಮ್ಮದೇ. ನಮ್ಮನ್ನು ಬಿಟ್ಟು ಯಾವುದೇ ಸಂಘ ಸಂಸ್ಥೆಗಳು ನೀರಿನ ಸೇವೆ ಮಾಡಿದ್ರು ದಯವಿಟ್ಟು ನೀರಿನ ಬಾಟಲ್ ಕೊಟ್ಟ ಮೇಲೆ ಆ ಬಾಟಲನ್ನು ಕಸದ ಬುಟ್ಟಿಗೆ ಹಾಕುವಂಥ ವ್ಯವಸ್ಥೆ ಮಾಡಿ. ಯಾಕೆ ಮುಂಜಾನೆ 3 ಗಂಟೆಯಿಂದ ನಗರಸಭೆ ಕಾರ್ಯಕರ್ತರೆಲ್ಲರೂ ಬಂದು ಸ್ವಚ್ಛತೆ ಮಾಡಬೇಕಾದ್ರೆ ನಮಗೆ ಬೇಜಾರು ಅನಿಸ್ತದೆ. ಇದನ್ನು ನಾವು ಎರಡನ್ನೂ ಪಾಲಿಸಬೇಕಾಗ್ತದೆ. ಧನ್ಯವಾದಗಳು ಸ್ನೇಹಿತರೆ.